ಹಾಯ್ ಹಲೋ ನಮಸ್ಕಾರ. ಶನಿವಾರದ ವಿಶೇಷ ಕಾರ್ಯಕ್ರಮ ನಿತ್ಯ ಸಂಜೀವಿನಿಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್ ಸೇತುರಾಮ್. ನಮ್ಮ ಕಾರ್ಯಕ್ರಮದಲ್ಲಿ ಲೈಂಗಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಕರೆ ಮಾಡ್ತಾರೆ, ಸಾಕಷ್ಟು ಅನುಮಾನಗಳನ್ನು ಹಂಚ್ಕೋತಾರೆ. ಕೆಲವರು ಸ್ವತಃ ತಾವೇ ತೊಂದರೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ, ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಹೇಳ್ತಾರೆ. ಕೆಲವರು ಪತ್ರಗಳನ್ನು ಬರೀತಾ ಹೋಗ್ತಾರೆ. ಲೈಂಗಿಕ ಸಮಸ್ಯೆಗಳು ಅಂತಂದರೆ 108 ನಿಮಿರೋ ದೌರ್ಬಲ್ಯ ಇರ್ಬೋದು, ಬಂಜೆತನ ಇರ್ಬೋದು, ಮಕ್ಕಳ ಆಗದಿರುವಿಕೆ ಇರ್ಬೋದು, ಅಥವಾ ಈ ಡಯಾಬಿಟಿಸ್ ಅಥವಾ ಹೈಪರ್ ಟೆನ್ಷನ್ನಿಂದ ಬಳಲ್ತಾ ಇರೋರಿಗೆ ಲೈಂಗಿಕ ಸಮಸ್ಯೆಗಳು ಬರ್ಬೋದು. ಈ ಥರ 108 ಸಮಸ್ಯೆಗಳಿಗೆ ಪರಿಹಾರವನ್ನು ಕಲ್ಪಿಸುವಂತಹ ಕಾರ್ಯಕ್ರಮ ನಮ್ಮ ನಿತ್ಯ ಸಂಜೀವಿನಿ. ಜೊತೆಗೆ ಒಂದು ವಿಶೇಷವಾದಂತಹ ವಸ್ತುವನ್ನು ಆಯ್ಕೆ ಮಾಡಿಕೊಂಡು ಲೈಂಗಿಕತೆಗೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇವತ್ತು ಕೂಡ ಅಂಥದ್ದೇ ಒಂದು ವಿಚಾರವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಏನು ಅಂತ ಹೇಳ್ತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಟು ನಿತ್ಯ ಸಂಜೀವಿನಿ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದಲ್ಲಿ ಎಂದಿನಂತೆ ಅಂತಾರಾಷ್ಟ್ರೀಯ ಖ್ಯಾತಿಯ ಗರ್ಭಧಾರಣ ತಜ್ಞರಾದಂತಹ ಡಾಕ್ಟರ್ ಸಿ ಶರತ್ ಕುಮಾರ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಅರವಿಂದ್. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಸಾಕಷ್ಟು ಜನ ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ಆಯ್ಕೆ ಮಾಡಿಕೊಂಡೆ. ಈ ಪತ್ರವನ್ನು ಬರೆದಿರ್ತಕ್ಕಂಥ ವ್ಯಕ್ತಿಗೆ 45 ವರ್ಷ. ಇವರಿಗೆ ಡಯಾಬಿಟಿಸ್ ಬಂದು 5 ವರ್ಷ ಆಯ್ತಂತೆ. ಆದರೆ ಮಾತ್ರೆ ತಗೋತಾ ಇದ್ದಾರೆ, ಮೇಂಟೈನ್ ಮಾಡ್ತಾ ಇದ್ದಾರೆ. ಅವಾಗವಾಗ ಕಾಲಕ್ಕೆ ರಕ್ತ ತಪಾಸಣೆ ಮಾಡಿಸ್ಕೊಂಡು ಮೇಂಟೈನ್ ಮಾಡ್ತಿದ್ದಾರೆ. ಆದ್ರೆ ಇವ್ರಿಗೆ ಇವ್ರ ಸ್ನೇಹಿತರೆಲ್ಲ ಸ್ವಲ್ಪ ತಲೆ ಕೆಡಿಸ್ಬಿಟ್ಟಿದ್ದಾರೆ. ಏನಂದ್ರೆ ಡಯಾಬಿಟಿಸ್ ಬಂತು ಅಂದ್ರೆ ನಿನ್ನ ಸೆಕ್ಸ್ ಲೈಫೇ ಮುಗಿದೋಯ್ತು, 108 ಕಾಯಿಲೆಗಳು ಬಂದ್ಬಿಡ್ತವೆ, ಇನ್ನು ನಿನ್ನ ಸಂಗಾತಿ ಜೊತೆ ನೀನು ಖುಷಿಯಾಗಿರೋದಕ್ಕಾಗಲ್ಲ, ಸುಖವಾಗಿರೋದಕ್ಕಾಗಲ್ಲ. ಇದರಿಂದ ಇವರು ವಿಚಲಿತರಾಗ್ಬಿಟ್ಟಿದ್ದಾರೆ. ಸ್ವಲ್ಪ ನಂಗೆ ಮಾಹಿತಿ ಕೊಡಿ, ಏನು ಡಯಾಬಿಟಿಸ್ ಬಂದ್ರೆ ಏನ್ ಸೆಕ್ಷುಯಲ್ ಪ್ರಾಬ್ಲಮ್ಗಳು ಬರ್ಬೋದು? ಡಯಾಬಿಟಿಸ್ ಬಂದವ್ರು ಎಲ್ರಿಗೂ ಬರುತ್ತಾ? ಬಂದ್ರೆ ಅದಕ್ಕೆ ಪರಿಹಾರ ಇದೆಯಾ? ಮಾತ್ರೆಗಳು ಅಥವಾ ಇಂಜೆಕ್ಷನ್ ಮುಖಾಂತರ ಸರಿಪಡಿಸ್ಕೋಬಹುದಾ? ಬರ್ದೇ ಇರೋ ಹಂಗೆ ಏನಾದ್ರೂ ಮುಂಜಾಗ್ರತೆ ತಗೋಬಹುದಾ? ದಯವಿಟ್ಟು ಇದ್ರ ಬಗ್ಗೆ ತಿಳಿಸ್ಕೊಡಿ. ಆದ್ರೆ ಸದ್ಯಕ್ಕೆ ನನಗೇನು ಸಮಸ್ಯೆ ಆಗಿಲ್ಲ ಅಂತಾನು ಹೇಳಿದ್ದಾರೆ. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಪ್ರಶ್ನೆಗಿಂತ ಹೆಚ್ಚಾಗಿ ಮಾಹಿತಿ ಕೇಳಿದ್ದಾರೆ. ಎರಡನೇ ಬಹಳ ಸಂತೋಷಕರವಾದ ವಿಚಾರ ಅವ್ರು ಬರ್ದಿರೋದಂದ್ರೆ ಅವ್ರಿಗಿನ್ನೂ ಏನು ತೊಂದರೆ ಆಗಿಲ್ಲ. ಯಾತಕ್ಕೆ ತೊಂದರೆ ಆಗಿಲ್ಲ ಅಂತ ಆದ್ರೆ ಅವ್ರ ಪ್ರಶ್ನೆಯಲ್ಲೇ ಉತ್ತರನೂ ಕೊಟ್ಟಿದ್ದಾರೆ. ಚೆನ್ನಾಗಿ ಕಂಟ್ರೋಲ್ ಆಗಿ ಇಟ್ಕೊಂಡಿದ್ದಾರೆ. ಮಾತುಗಳನ್ನ ಕರೆಕ್ಟಾಗಿ ತೆಗೆದುಕೊಳ್ತಿದ್ದಾರೆ. ಅಂಡ್ ಎಲ್ಲ ಕೇರು ತಗೊಂಡಿದ್ದಾರೆ ಅನ್ಸುತ್ತೆ. ಅಂದ್ರೆ ಶುಗರಿಗೆ ಸಂಬಂಧಿಸಿದ್ದು ಏನೇನು ಅವ್ರ ವೈದ್ಯರು ಹೇಳಿರ್ತಾರೆ, ಇದಾಗ್ಬೋದು, ಫುಡ್ ಕಂಟ್ರೋಲ್ ಆಗ್ಬೋದು, ಡಯಟ್ ಆಗ್ಬೋದು, ಎಕ್ಸರ್ಸೈಸ್ ಆಗ್ಬೋದು, ಅದನ್ನೆಲ್ಲ ಸರಿ ಫಾಲೋ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಹಾಗಾಗಿ ಅವ್ರಿಗಿನ್ನೂ ಏನು ಕಾಂಪ್ಲಿಕೇಶನ್ಸು ಶುರುವಾಗಿಲ್ಲ. ಈಗ ಅವ್ರ ಮೇಜರ್ ಪ್ರಶ್ನೆ ಇರೋದು ಅಂತಂದ್ರೆ ಡಯಾಬಿಟಿಸ್ಗೂ ಲೈಂಗಿಕತೆಗೂ ಸಂಬಂಧ ಇದೆಯಾ ಅಂತ ಅವ್ರ ಸ್ನೇಹಿತರು ಎದುರಿಸಿದ್ದಾರೆ. ಅದು ಭಾಗಶಃ ನಿಜ. ಅವ್ರ ಸ್ನೇಹಿತರು ಹೇಳಿರೋದ್ರಲ್ಲಿ ಅರ್ಥ ಇದೆ, ಅವರು ಎದುರಿಸೋದ್ರಲ್ಲೂ ಅರ್ಥ ಇದೆ. ಬಹುಶಃ ಅವರ ಸ್ನೇಹಿತರುಗಳು ಇದರಿಂದ ಸಫರ್ ಆಗಿರಬಹುದು. ನಿಜ. ಈ ಡಯಾಬಿಟಿಸ್ನಲ್ಲಿ ಬಹಳ ಮುಖ್ಯವಾಗಿ ಈ ಲೈಂಗಿಕ ಕ್ರಿಯೆ ಮೇಲೆ ಅಗಾಧವಾದ ಒಂದು ದುಷ್ಪರಿಣಾಮನ ಉಂಟು ಮಾಡ್ತದೆ. ಅದರಲ್ಲಿ ಮೊಟ್ಟ ಮೊದಲನೇದು ಅಂತಂದರೆ ಡಯಾಬಿಟಿಕ್ ಪೀನೋಪತಿ. ಈ ಪೀನೈಲ್ ನರ್ವ್ಸ್ ಡ್ಯಾಮೇಜ್ ಆಗುತ್ತೆ. ಶಿಶ್ನುವಿಗೆ ಹೋಗತಕ್ಕಂತಹ ನರಮಂಡಲ, ಆಟೋನಮಸ್ ನರ್ವಸ್ ಸಿಸ್ಟಮ್ ಏನಿದೆ ಅದು ಡ್ಯಾಮೇಜ್ ಆಗೋಗುತ್ತೆ. ಆಗ ನಿಮಿರಿಕೆ ದೌರ್ಬಲ್ಯ ಉಂಟಾಗುತ್ತೆ. ಅಲ್ಲಿಂದನೇ ಶುರುವಾಗುತ್ತೆ. ಎಷ್ಟೋ ಸರಿ ನಿಮಿರಿಕೆ ದೌರ್ಬಲ್ಯ ಅಂತ ಹೋದ ವ್ಯಕ್ತಿಗೆ ಡಯಾಬಿಟಿಸ್ ಕಂಡು ಹಿಡಿದಿದ್ದೀವಿ ಶುಗರ್ ಚೆಕ್ ಮಾಡಿದಾಗ. ಅಂದರೆ ಇಟ್ ಇಸ್ ಎ ಮಾರ್ಕರ್. ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಫ್ಟರ್ 40 ಈಸ್ ಎ ಮಾರ್ಕರ್ ಫಾರ್ ಡಯಾಬಿಟಿಸ್. ಅಂದ್ರೆ ಡಯಾಬಿಟಿಸ್ ಬಂದಿರಬಹುದು, ಇದು ಚಿಹ್ನೆ ಅಂತ. ಬೇರೆಯವರಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಬರ್ಬೋದು, ನಿಮಿರಿಕೆ ದೋಷ ಎಲ್ರಿಗೂ ಬರ್ಬೋದು. ಆದರೆ ಈ ಡಯಾಬಿಟಿಸ್ ಇರೋರಿಗೆ ಬೇರೆ ಸಾಮಾನ್ಯ ಪ್ರಜೆಗಳಿಗಿಂತ 15 ವರ್ಷ ಮುಂಚೆನೆ ಬರ್ತದೆ. ಈಗ ಸಾಮಾನ್ಯವಾಗಿ ಒಂದು 60 ವರ್ಷಕ್ಕೆ ನಿಮಿರಿಕೆ ದೌರ್ಬಲ್ಯ ಉಂಟಾಗುತ್ತೆ ಅಂತ ಇಟ್ಕೊಳ್ಳಿ ಜನರಲ್ ಪಾಪ್ಯುಲೇಷನ್ ಅಲ್ಲಿ. ಇವ್ರಿಗೆ 45ಕ್ಕೆ ಬಂದ್ಬಿಡುತ್ತೆ. ಅಂದ್ರೆ ಜನರಲ್ ಪಾಪ್ಯುಲೇಷನ್ಗೆ ಏನೇನು ಕಾಯಿಲೆಗಳು ಬರ್ಬೋದು ಆ ಎಲ್ಲ ಕಾಯಿಲೆಗಳು ಡಯಾಬಿಟಿಸ್ ಅವರಿಗೆ ಒಂದು 10-15 ವರ್ಷದ ಮುಂಚೆನೆ ಕಂಡು ಬರ್ತದೆ. ಮೊಟ್ಟ ಮೊದಲನೇದು ಅಂದ್ರೆ ಡಯಾಬಿಟಿಕ್ ಪೀನೋಪತಿ, ದಟ್ ಈಸ್ ಪೀನೈಲ್ ನರ್ವ್ ಡ್ಯಾಮೇಜ್ ಆಗುತ್ತೆ. ಎರಡನೇದು ರಕ್ತ ಚಲನೆ ಕಡಿಮೆ ಆಗೋದು. ಶಿಶ್ನುವಿಗೆ ಹೋಗತಕ್ಕಂಥ ರಕ್ತ ಚಲನೆ ಕಡಿಮೆ ಆಗುತ್ತೆ. ಡಯಾಬಿಟಿಸ್ನಲ್ಲಿ ಎಲ್ರಿಗೂ ಗೊತ್ತಿದೆ ವ್ಯಾಸ್ಕ್ಯುಲರ್ ಡಿಸೀಸ್ ಆಗುತ್ತೆ. ಅಂದರೆ ಈ ರಕ್ತ ನಳಿಕೆಗಳು ಡ್ಯಾಮೇಜ್ ಆಗ್ತಾ ಹೋಗ್ತವೆ ಶುಗರಿಂದ. ಅದರಲ್ಲೂ ಒಳಗಡೆ ಇರತಕ್ಕಂತಹ ಎಂಡೋಥಿಲಿಯಲ್ ಸೆಲ್ಸ್ ಅವು ಕೂಡ ಡ್ಯಾಮೇಜ್ ಆಗುತ್ತೆ. ರಕ್ತ ಚಲನೆ ಕಡಿಮೆ ಆಗ್ತಾ ಹೋಗುತ್ತೆ. ಎಲ್ಲ ಅಂಗಾಂಗಗಳಿಗೂ ಕಡಿಮೆ ಆಗ್ಬೋದು. ಆದರೆ ಇದು ಒಂದು ಮಾರ್ಕರ್.
ಪೀನಿಸ್ಗೆ ಹೋಗೋ ರಕ್ತ ಚಲನೆ ಕಡಿಮೆ ಮೊಟ್ಟ ಮೊದಲನೇದ ಕಡಿಮೆ ಅದಕ್ಕೆ ಗೊತ್ತಾಗುತ್ತೆ. ಯಾಕೆಂದ್ರೆ ಅದು ನಿಮಿರಿಕೆ ಆಗಲ್ವಲ್ಲ. ಹೌದು. ಈಗ ಕೈಗಳು ಕಾಲುಗಳು ತಕ್ಷಣ ಗೊತ್ತಾಗೋದಿಲ್ಲ, ಅಲ್ಲೇ ನಿಮಿರಿಕೆ ಇರಲ್ಲ, ನಿಜ ನಿಜ. ಅದು ಸ್ವಲ್ಪ ನಿಧಾನಕ್ಕೆ ಗೊತ್ತಾಗುತ್ತೆ. ಆದರೆ ಶಿಷ್ಣುವಿಗೆ ರಕ್ತ ಚಲನೆ ಕಡಿಮೆ ಆದ ಮಾರನೇ ದಿವಸನೇ ಅವ್ರಿಗಾಗಲೇ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗ್ಬಿಡುತ್ತೆ. ಅದೇ ಕಾಲು ಬೆರಳಿಗಾದಾಗ ಅದು ಗ್ಯಾಂಗ್ರೀನ್ ಆಗಿ ಬರ್ಗಸ್ ಡಿಸೀಸ್ ಆಗಿ ಕಾಲು ಬೆರಳು ತೆಗಿಬೇಕಾದ ಪರಿಸ್ಥಿತಿ ಬಂದಾಗ ಗೊತ್ತಾಗ್ತದೆ, ಓಹೋ ಹೌದೌದೌದು. ಆದರೆ ಇಲ್ಲಿ ಮುಂಚೆನೇ ಗೊತ್ತಾಗುತ್ತೆ. ಸೊ ಡಯಾಬಿಟಿಸ್ 2 ಥರ ಮಾರ್ಕರು. ಒಂದು ನರ್ವ್ ಡ್ಯಾಮೇಜಿಂದ ನಿಮಿರಿಕೆ ದೋಷ ಉಂಟಾಗೋದು, 2ನೇದು ರಕ್ತ ಚಲನೆಯಿಂದ ಶಿಶ್ನು ಸಂಕುಚಿತ ಆಗೋದು, ಕುಬ್ಜ ಆಗೋಗ್ಬಿಡ್ತದೆ, ಶ್ರಿಂಕ್ ಆಗೋಗ್ಬಿಡ್ತದೆ. 3ನೇದು ಅಂತಂದರೆ ಸೋಂಕುಗಳು, ಇನ್ಫೆಕ್ಷನ್ಸ್. ಈ ಮುಂಜಿ ಮಾಡದೇ ಇರತಕ್ಕಂತಹ ಬಹುತೇಕ ಗಂಡಸರಿಗೆ ಈ ಶಿಶ್ನುವಿನ ಮುಂದೊಗಲಿದೆಯಲ್ಲ ಅಲ್ಲಿ ಇನ್ಫೆಕ್ಷನ್ ಆಗಿಬಿಡುತ್ತೆ. ಇನ್ಫೆಕ್ಷನ್ ಆಗಿಬಿಟ್ಟು ಚರ್ಮ ಹಿಂದಕ್ಕೆ ಹೋಗೋದಿಲ್ಲ, ಫೈಮೋಸಿಸ್ ಆಗಿಬಿಡುತ್ತೆ, ಬಿಗಿ ಮುಂದೊಗಲಾಗುತ್ತೆ. ಅದಕ್ಕೆ ಬೆಲ್ನೋಪಾಸ್ತೈಟಿಸ್ ಅಂತ ಅಂತೀವಿ. ಅಂದರೆ ಈ ಮುಂದೊಗಲಿನ ಚರ್ಮ ಇನ್ಫೆಕ್ಷನ್ ಆಗುತ್ತಲ್ಲ, ಥ್ರ್ಯಾಶ್ ಅಥವಾ ಫಂಗಲ್ ಡಿಸೀಸ್ ಅಂತೀವಲ್ಲ, ಅದು ಒಂದು ಮಾರ್ಕರು. ಎಷ್ಟೋ ಜನ ಚರ್ಮ ನನಗೆ ಹಿಂದಕ್ಕೆ ಹೋಗ್ತಿಲ್ಲ ಅಂತ ಬಂದಾಗ ಅಲ್ಲಿ ನೋಡಿದಾಗ ಅದು ಮುಂದಿನ ಚರ್ಮ ಇನ್ಫೆಕ್ಷನ್ ಆಗಿದೆ ಅಂತ ಗೊತ್ತಾದಾಗ ನಾವು ರಕ್ತ ಚೆಕ್ ಮಾಡಿದಾಗ ಆಗಲೇ ಡಯಾಬಿಟಿಸ್ ಇಲ್ಲ ಡಾಕ್ಟ್ರೆ, ನಂಗೆ ಡಯಾಬಿಟಿಸ್ ಇಲ್ಲ, ನಾನು ಚೆನ್ನಾಗಿದ್ದೀನಿ. ಆದರೆ ಇಲ್ಲಾಗಲೇ ಒಂದು ಮಾರ್ಕರು. ಸೊ 3 ಮಾರ್ಕರ್ ಇದೆ. ಒಂದು ನರಗಳ ದೌರ್ಬಲ್ಯ ಆದಾಗ ಒಂದು ಮಾರ್ಕರು, ರಕ್ತ ಚಲನೆ ಆಗಿ ಕುಬ್ಜಾದಾಗ ಅಂದರೆ ಶ್ರಿಂಕ್ ಆದಾಗ, ಪಿನಿಸ್ ಮೊದಲು ಚೆನ್ನಾಗಿತ್ತು ಡಾಕ್ಟ್ರೆ 6.5 ಇಂಚಿತ್ತು 7 ಇಂಚಿತ್ತು, ಈಗ ಯಾಕೆ ಬರೀ 4 ಇಂಚ್ ಆಗಿದೆ ಅಂತಂತಾರೆ. ಅಂದರೆ ರಕ್ತ ಚಲನೆ ಕಡಿಮೆ ಆಗ್ಬಿಟ್ಟು ಸಂಕುಚಿತ ಆಗೋಗುತ್ತೆ. ಇದು 3ನೇದು ಇನ್ಫೆಕ್ಷನ್. ಇದೊಂದೇ ಇನ್ಫೆಕ್ಷನ್ ಅಲ್ಲ, ಬರೀ ಶಿಶ್ನುವಿನ ಇನ್ಫೆಕ್ಷನ್ನು, ಚರ್ಮದ ಇನ್ಫೆಕ್ಷನ್ ಅಲ್ಲ. ಆ ಇನ್ಫೆಕ್ಷನ್ ಹಿಮ್ಮುಖವಾಗಿ ಚಲಿಸಿ ಈ ಸಿಸ್ಟೈಟಿಸ್, ಬ್ಲಾಡರ್ ಇನ್ಫೆಕ್ಷನ್ನು, ಮೂತ್ರಕೋಶದ ಇನ್ಫೆಕ್ಷನ್ನು ಮತ್ತು ಮೂತ್ರಪಿಂಡದ ಇನ್ಫೆಕ್ಷನ್, ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಕೂಡ ಬಹಳ ಕಾಮನ್. UTI ಕರೆಕ್ಟ್. ಎಷ್ಟೋ ಸರಿ UTI ಅಂತ ಬಂದಾಗ, ಉರಿ ಮೂತ್ರ ಅಂತ ಬಂದಾಗ ನಾವು ಯೂರಿನ್ ಚೆಕ್ ಮಾಡಿದಾಗ ಶುಗರ್ ಇರೋದು ಗೊತ್ತಾಗುತ್ತೆ. ಸೊ ಇದು ಒಂದು ಮಾರ್ಕರು. ಸೊ 40-45 ದಾಟಿದ ಒಬ್ಬ ಪುರುಷ ಯುರಿನರಿ ಇನ್ಫೆಕ್ಷನ್ ಅಂತ ಬಂದ್ರೂ ಶುಗರ್ ಇರೋ ಸಾಧ್ಯತೆ ಇದೆ. ಮುಂದಿನ ಚರ್ಮ ಇನ್ಫೆಕ್ಷನ್ ಆಗಿದೆ ಅಂದ್ರೂ ಶುಗರ್ ಇರೋ ಸಾಧ್ಯತೆ ಇದೆ. ನಿಮಿರಿಕೆ ದೋಷ ಆದ್ರೂ ಮತ್ತು ಶಿಶ್ನು ಚಿಕ್ಕದಾದ್ರೂ. ಅಂದರೆ ಈ 4 ಮೇಜರ್ ಮಾರ್ಕರ್ಸು ಈ ಡಯಾಬಿಟಿಸಲ್ಲಿ ಇದೆ. ಅಂದರೆ ಇನ್ನೆಷ್ಟು ಅಗಾಧವಾಗಿ ಈ ಲೈಂಗಿಕ ಕ್ರಿಯೆ ಮೇಲೆ ಈ ಡಯಾಬಿಟಿಸ್ ಪರಿಣಾಮ ಬೀಳುತ್ತೆ ಅನ್ನೋದು ಗೊತ್ತಾಗುತ್ತೆ. ಇದು 5ನೇದು ಅಂತಂದರೆ ಈ ಹಿಂಸ್ಖಲನ ಆಗೋದು, ಸ್ಖಲನ ಆಗದೆ ಇರೋದು. ಸಂಭೋಗ ಮಾಡಿದಾಗ ಸಂಭೋಗ ಆಯಿತು ಅಂತ ಅನಿಸಿರ್ತದೆ, ಆದರೆ ವೀರ್ಯ ಈಚೆ ಬರಲ್ಲ. ಅದು ಮುಂದಕ್ಕೆ ಚೆಲ್ಲೋದ್ರ ಬದಲು ಹಿಂದಕ್ಕೆ ರಿವರ್ಸ್ ಹೊಡೆದ್ಬಿಟ್ಟು ರಿವರ್ಸ್ ಗೇರ್ನಲ್ಲಿ ಹಿನ್ಮುಖವಾಗಿ ಚಲಿಸಿ ವೀರ್ಯ ಮೂತ್ರಕೋಶಕ್ಕೆ ಕೊಟ್ಟೋಗುತ್ತೆ. ಅಂದರೆ ಬ್ಲ್ಯಾಡರ್, ಯುರಿನರಿ ಬ್ಲ್ಯಾಡರ್ಗೆ. ಅವ್ರಿಗೆ ವ್ಯಕ್ತಿಗೆ ಸ್ಖಲನಾದ ಅನುಭವ ಆಗ್ತಿರ್ತದೆ, ಅದ್ರ ಹೊರಗಡೆ ಬಂದಿರಲ್ಲ. ಸಂಗತಿ ಕೇಳ್ತಾಳೆ, ಏನ್ರಿ ಏನು ವೀರ್ಯನೇ ಬರಲಿಲ್ಲ ಅಂತ. ಬಂದಂಗೆ ಅನ್ಸಿರುತ್ತೆ, ಆದ್ರೆ ಅದು ಅಂದರೆ ಅದು ಇದಕ್ಕೆ ರೆಟ್ರೋಗ್ರೇಡ್ ಇಜಾಕ್ಯುಲೇಷನ್ ಅಂತೀವಿ ಟೆಕ್ನಿಕಲ್ ಟರ್ಮ್. ಇದಕ್ಕೆ ಕಾರಣ ಅಂತಂದರೆ ಈ ಶಿಶ್ನುವಿನ ನರಗಳಿದೆಯಲ್ಲ, ಆಟೋನಮಸ್ ನರ್ವಸ್ ಸಿಸ್ಟಮ್, ಅಂದರೆ ಸ್ವಯಂಚಾಲಿತ ನರಗಳು, ಅವುಗಳು ನಮ್ಮ ಕಂಟ್ರೋಲಾಗಿರೋದಿಲ್ಲ. ಅದು ನೇರವಾಗಿ ಮೆದುಳಿನ ಕಂಟ್ರೋಲ್ನಲ್ಲಿ ಇರ್ತದೆ. ಅದು ಕಂಟ್ರೋಲ್ ತಪ್ಪಿದಾಗ ಏನಾಗುತ್ತೆ, ಮುಂದಕ್ಕೆ ಹೋಗೋ ವೀರ್ಯ ಅಲ್ಲಿ ಹಿಂದಕ್ಕೆ ಕೊಟ್ಟೋಗ್ಬಿಡುತ್ತೆ. ಅಲ್ಲಿ ಸ್ಫಿಂಕ್ಟರ್ ಅಂತ ಒಂದು ಕಂಟ್ರೋಲ್ ಇರ್ತದೆ. ಯೂರಿನರಿ ಬ್ಲ್ಯಾಡ್ರಿಂದ ಮೂತ್ರಕೋಶದಿಂದ ಮೂತ್ರ ನಳಿಕೆಗೆ ಬರೋ ಒಂದು ವ್ಯಾಲ್ಯೂ ಇರ್ತದೆ. ಆ ವ್ಯಾಲ್ಯೂ ಫೇಲ್ಯೂರ್ ಆಗೋಗುತ್ತೆ. ವೀರ್ಯ ಸ್ಖಲಿಸ್ಬೇಕಾದ್ರೆ ಈ ವ್ಯಾಲ್ವು, ಈ ಒಂದು ತಡೆ ಒಡ್ಡು ಏನಿದೆ ಅದು ಮುಚ್ಚೋಗ್ಬೇಕು. ಉಚ್ಚೆ ಬರೋದ್ರ ಬದಲು ವೀರ್ಯ ಬರಬೇಕು. ಅದು ಫೇಲ್ಯೂರ್ ಆದಾಗ ಏನಾಗೋಗುತ್ತೆ, ಈ ನಲ್ಲಿಗಳಲ್ಲಿ ವಾಷರ್ ಹೋದ್ರೆ ನಲ್ಲಿ ಸರ ಆಗೋಗಿ ಹೋಗ್ತಿರುತ್ತಲ್ಲ, ಅದೇ ರೀತಿ ಏನಾಗುತ್ತೆ, ವೀರ್ಯ ಮುಂದಕ್ಕೆ ಬರೋದ್ರ ಬದಲು ಹಿಂದಕ್ಕೆ ಹೊರಟೋಗ್ಬಿಡುತ್ತೆ. ಓಕೆ ಡಾಕ್ಟರ್, ಬಹಳ ಮುಖ್ಯವಾದಂತಹ ವಿಚಾರಕ್ಕೆ ಅಂದರೆ ಏನೇನ್ ಮಾರ್ಕ್ ಡಯಾಬಿಟಿಸ್ ಬಂದಿದೆ, 5 ಮಾರ್ಕರ್ ಕೊಟ್ಟಿದ್ದಾರೆ. ಸೊ ಈ ವಿಚಾರ ಎಲ್ಲರೂ ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಈಗಂತೂ ಹೆಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಅಂತಂದ್ರೆ ಮನೆಗೊಬ್ಬರು ಡಯಾಬಿಟಿಕ್ ಪೇಷಂಟ್ ಕಂಪಲ್ಸರಿ. ಸೊ ತಿಳ್ಕೊಳ್ಳೇಬೇಕಾದ ವಿಚಾರಗಳು. ಮತ್ತಷ್ಟು ಮಗದಷ್ಟು ಮಾಹಿತಿಯನ್ನು ಡಾಕ್ಟರ್ ಹತ್ರ ಕೊಡಿಸ್ತೀನಿ, ಚಿಕ್ಕದೊಂದು ಬ್ರೇಕ್ ನಂತರ.
ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬಹಳ ವಿಶೇಷವಾದ ಒಂದು ವಿಷಯದ ಬಗ್ಗೆ ಡಾಕ್ಟರ್ ಮಾಹಿತಿಯನ್ನು ಕೊಡ್ತಾ ಇದ್ರು. ಡಯಾಬಿಟಿಸ್ ಮತ್ತು ಲೈಂಗಿಕತೆಗೆ ಹೇಗೆ ಸಂಬಂಧ ಇದೆ, ಡಯಾಬಿಟಿಸ್ ಬಂದಾಗ ಲೈಂಗಿಕತೆಯ ಮೇಲೆ ಯಾವ ರೀತಿ ದುಷ್ಪರಿಣಾಮವನ್ನು ಬೀರುತ್ತೆ, ಇದರ ಬಗ್ಗೆ 5 ಮಾರ್ಕರ್ಗಳ ಬಗ್ಗೆ ಹೇಳಿದ್ರು ಡಾಕ್ಟರ್. ಏನೇನು ಕಂಡು ಬಂದಾಗ ಡಯಾಬಿಟಿಸ್ ಇದೆ ಅಂತಕ್ಕಂಥದ್ದು. ಡಾಕ್ಟರ್ 5 ಅಥವಾ ಇನ್ನೂ ಇದೆಯಾ? ಇನ್ನು ಬೇಕಾದಷ್ಟಿದೆ. ಇದು ಮೇಜರ್, ಇದು ಮೇಜರ್ ತಕ್ಷಣ ಕಂಡು ಬರತಕ್ಕಂಥದ್ದು. ಓಕೆ. ಜೊತೆಗೆ ಬರೀ ಪುರುಷರಿಗೆ ಇದು ಸೀಮಿತ ಆಗಿಲ್ಲ. ಈಗ 5 ನಾನು ಏನು ಹೇಳಿದೆ ಅಷ್ಟೂ ಮಹಿಳೆಗೂ ಕೂಡ ಅನ್ವಯ ಆಗುತ್ತೆ. ಮೊಟ್ಟ ಮೊದಲನೇದಾಗಿ ಯೋನಿ ಸುತ್ತ ಒಂದು ಬಿಳಿ ದ್ರವಣ ಕೂತ್ಕೊಳ್ಳುತ್ತೆ. ಈ ಈಸ್ಟ್ ಇನ್ಫೆಕ್ಷನ್ ಅಂತ ಬಿಳಿ ದ್ರವಣ ಅಂದ್ರೆ ಬಿಳುಪು ಹೋಗೋದಕ್ಕೆ ಶುರುವಾಗುತ್ತೆ. ಥ್ರಶ್ ಅಂತೀವಿ ಅಥವಾ ಈಸ್ಟ್ ಫಂಗ್ ಇನ್ಫೆಕ್ಷನ್ ಅಂತೀವಿ. ತುರಿಕೆ ಶುರುವಾಗುತ್ತೆ. ಓಕೆ. 2ನೇದು ಲೈಂಗಿಕಾಸಕ್ತಿ ಕಡಿಮೆ ಆಗುತ್ತೆ ಮಹಿಳೆಗೆ ಕೂಡ. 3ನೇದು ಯೋನಿ ರಸ ಉತ್ಪಾದನೆ ನಿಂತು ಹೋಗ್ಬಿಡುತ್ತೆ. ಗಂಡಸರಿಗೆ ವೀರ್ಯೋತ್ಪಾದನೆ ಕುಂಠಿತ ಆಗುತ್ತೆ. ಅದೇ ರೀತಿ ಮಹಿಳೆಯರಿಗೆ ಅಲ್ಲಿ ಯೋನಿ ರಸ ಕಡಿಮೆ ಆಗಿ ಸಂಭೋಗ ಮಾಡೋ ಸಮಯದಲ್ಲಿ ಉರಿ ಶುರುವಾಗೋಗುತ್ತೆ. ಲೂಬ್ರಿಕೇಶನ್ ಇರಲ್ಲ. ಆ ಉರಿ ಯಾವಾಗ ಶುರು ಆಗುತ್ತೆ, ಸಂಭೋಗನೆ ಬೇಡಪ್ಪ ಅಂತ ಅನ್ಸ್ಬಿಡುತ್ತೆ. ಯಾತಕ್ಕೆ ಅಂದ್ರೆ ಅದಕ್ಕೂ ಲಿಂಕ್ ಆಗೋಗುತ್ತೆ. ಮೈಂಡಿಗೆ ಗೊತ್ತಾಗೋಗಿರುತ್ತೆ, ಓ ಸಂಭೋಗ ಮಾಡ್ತು ಅಂದ್ರೆ ಉರಿ ಇರೋದ್ರಿಂದ ಯಾವುದೋ ಒಂದು ಕುಂಟ್ ನೆಪ ಹೇಳ್ಕೊಂಡು ತಪ್ಪಿಸ್ಕೊಳ್ತಾ ಇರ್ತಾರೆ.